ಒಂದು ಕಡೆ ರಣರಣ ಬಿಸಿಲು, ಮತ್ತೊಂದೆಡೆ ನಾಯಕರ ಭರ್ಜರಿ ಮತಬೇಟೆ. ಬೆಂಗಳೂರಿನ ಅಖಾಡಕ್ಕಿಳಿದಿದ್ದ ಸಿಎಂ ಸಿದ್ದರಾಮಯ್ಯ ಅಭ್ಯರ್ಥಿಗಳ ಪರ ರೋಡ್ ಶೋ ನಡೆಸಿದ್ರು. ಸಿದ್ದರಾಮಯ್ಯ ರೋಡ್ ಶೋ ವೇಳೆ ಭದ್ರತಾ ವೈಫಲ್ಯ ಆಗಿರೋದು ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಉರಿ ಉರಿ ಬಿಸಿಲಿನಲ್ಲೇ ಭರ್ಜರಿ ರೋಡ್ ಶೋ, ಮೈ ಸುಡುವ ತಾಪಮಾನದ ನಡುವೆ ಮತಬೇಟೆ. ಬೆಳಗ್ಗೆ ಪ್ರಚಾರ ಆರಂಭಿಸಿದ್ದ ಸಿಎಂ ರಾತ್ರಿಯಾದರೂ ಅಖಾಡದಲ್ಲಿ ಅಬ್ಬರಿಸುತ್ತಿದ್ರು. ಬಿಜೆಪಿ ಕಲಿಗಳು ಕೂಡ ಬೆಂಗಳೂರು ಅಖಾಡದಲ್ಲಿ ಬಿರುಸಿನ ಕ್ಯಾಂಪೇನ್ ಮಾಡ್ತಿದ್ದಾರೆ. ಮೈಸೂರು ಭಾಗದಲ್ಲಿ ಮೇಲಿಂದ ಮೇಲೆ ಪ್ರಚಾರ ನಡೆಸಿದ್ದ ಸಿಎಂ ನಿನ್ನೆ ಇವತ್ತು ಬೆಂಗಳೂರು ಅಖಾಡದಲ್ಲೇ ಕ್ಯಾಂಪೇನ್ ಮಾಡ್ತಿದ್ದಾರೆ. ಬೆಳಗ್ಗೆ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸೌಮ್ಯ ರೆಡ್ಡಿ ಪರ ಸಿದ್ದರಾಮಯ್ಯ ಪ್ರಚಾರ ಮಾಡಿದ್ರು. ಚಿಕ್ಕಪೇಟೆ, ಜಯನಗರ, ಬಿಟಿಎಂ ಲೇಔಟ್ನಲ್ಲಿ ರೋಡ್ ಶೋ ಮಾಡಿದ್ರು. ಮಡಿವಾಳದಲ್ಲಿ ಸಿಎಂಗೆ ಹೂ ಮಳೆಯಾಗಿತ್ತು. ಸಂಜೆ ಬಸವೇಶ್ವರ ನಗರದಲ್ಲಿ ಸಿಎಂ ಡಿಸಿಎಂ ಜಂಟಿ ರೋಡ್ ಶೋ ಮಾಡಿದ್ರು. ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದ ಅಭ್ಯರ್ಥಿ ಮನ್ಸೂರ್ ಅಲಿ ಪರ ಪ್ರಚಾರ ಮಾಡಿದ್ರು. ಬೃಹತ್ ಸೇಬಿನ ಆಹಾರ, ಗುಲಾಬಿ ಹೂವಿನ ಹಾರ ಹಾಕಿ ಬೆಂಬಲಿಗರು ಸ್ವಾಗತಿಸಿದ್ರು. ಬಿಜೆಪಿ ಅಭ್ಯರ್ಥಿ ತೇಜಸ್ವಿ ಸೂರ್ಯಗೆ ಅಮಾವಾಸ್ಯೆ ಸೂರ್ಯ ಅಂತ ಸಿಎಂ ವಾಗ್ದಾಳಿ ನಡೆಸಿದ್ರು. ಆದರೆ ತೇಜಸ್ವಿ ಸೂರ್ಯ ಮಾತ್ರ ಅವರು ಬಯೋದೆಲ್ಲ ಆಶೀರ್ವಾದ ಇದ್ದಂತೆ ಅಂತಿದ್ದಾರೆ. ಅವ್ರು ಹಿರಿಯರು, ಅವ್ರು ನನಗೆ ಅಮಾವಾಸ್ಯೆ ಅಂತ ಕರೀಲಿ, ಇನ್ನೊಂದೇನೇ ಕರೀಲಿ, ಅವ್ರಿಗೆ ಅವ್ರು ಕೊಡ್ತಾ ಇರುವಂಥ ಒಂದು ಆಶೀರ್ವಾದ ಅಂದ್ಕೊಂಡು ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಯಾಕೆಂದರೆ ನಮ್ಮ ತಾತನ ಅಜ್ಜನ ವಯಸ್ಸಿನಲ್ಲಿ ಸಿದ್ದರಾಮಯ್ಯನವರು ಇರುವಂಥದ್ದು. ಅವ್ರು ಏನೇ ಬೈದ್ರು, ಅವ್ರು ನನಗೆ ಏನೇ ಹೇಳಿದ್ರು, ಅದು ಹಿರಿಯರು ಬೈದಿರೋ ಆಶೀರ್ವಾದ ಅಂದ್ಕೊಂಡು ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಭೈರಸಂದ್ರದಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರಚಾರ ಮಾಡ್ತಿದ್ದ ವೇಳೆ ರಿಯಾಜ್ ಎಂಬಾತ ಸೊಂಟದಲ್ಲಿ ಗನ್ ಇಟ್ಕೊಂಡು ಬಂದು ಹಾರ ಹಾಕಿದ್ದಾನೆ. ಇದು ಭದ್ರತಾ ವೈಫಲ್ಯ ಎನ್ನಲಾಗ್ತಿದೆ. ರಿಯಾಜ್ನನ್ನ ಕರೆಸಿ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ. 2021ರಲ್ಲಿ ರಿಯಾಜ್ ತನ್ನ ಮೇಲೆ ದಾಳಿಯಾಗಿದೆ ಅಂತ ಸಿದ್ದಾಪುರ ಠಾಣೆಗೆ ದೂರು ನೀಡಿದ್ದ. ಅದರಂತೆ ಗನ್ ಪಡೆದಿದ್ದ ರಿಯಾಜ್ ಚುನಾವಣೆ ವೇಳೆಯಲ್ಲೂ ಜೀವ ಭಯ ಇದೆ ಅಂತ ಉಲ್ಲೇಖಿಸಿ ಗನ್ಗೆ ಅನುಮತಿ ಪಡೆದಿದ್ದ. ಇನ್ನು ಸಿಎಂ ಅಬ್ಬರದ ಪ್ರಚಾರದ ನಡುವೆ ವಿಲ್ಸನ್ ಗಾರ್ಡನ್ನ ಸಿದ್ದಾಪುರ ಬಳಿ ಟ್ರಾಫಿಕ್ ಜಾಮ್ ಆಗಿತ್ತು. ಈ ವೇಳೆ ಆಂಬ್ಯುಲೆನ್ಸ್ ಟ್ರಾಫಿಕ್ನಲ್ಲೇ ಸಿಲುಕಿಕೊಂಡಿತ್ತು. ಬಿಜೆಪಿ ಅಭ್ಯರ್ಥಿ ಪಿಸಿ ಮೋಹನ್ ಸರ್ವಜ್ಞ ನಗರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಪ್ರಚಾರ ನಡೆಸಿದ್ರು. ಬಾಣಸ್ವಾಡಿಯ ಗ್ರೀನ್ ಪಾರ್ಕ್, OMBR ಪಾರ್ಕ್, ಬಡ್ಡೆ ಪಾರ್ಕ್ಗಳಿಗೆ ತೆರಳಿ ಮತಯಾಚಿಸಿದ್ರು. ಸಿದ್ದರಾಮಯ್ಯರನ್ನ ಸಿಎಂ ಸ್ಥಾನದಿಂದ ಇಳಿಸಲು ಕಾಂಗ್ರೆಸ್ನಲ್ಲೇ ಯತ್ನ ನಡೆದಿದೆ ಅಂತ ಹೊಸ ಬಾಂಬ್ ಸಿಡಿಸಿದ್ರು. ಸಿದ್ದರಾಮಯ್ಯನವರು ಇವತ್ತು ಯಾಕೆ ಹೋಗಿ ಅವರು ಪ್ರಚಾರ ಮಾಡ್ತಾ ಇದ್ದಾರೆ ಅಂದರೆ ಅವ್ರ ಸೀಟ್ ಉಳಿಸ್ಕೊಳ್ಳಲಿಕ್ಕೆ ಅವ್ರು ಪ್ರಚಾರ ಮಾಡ್ತಾರೆ. ಅವ್ರನ್ನ ಕೆಳಗಿಳಿಸ್ಲಿಕ್ಕೆ ಇನ್ನೊಂದಷ್ಟು ಜನ ಓಡಾಡ್ತಾರೆ. ಅವರ ಒಳಜಗಳನೇ ಸಾಕು, ಮೊದಲು ಅವ್ರ ಒಳಜಗಳ ನೋಡಲಿ. ಬೆಂಗಳೂರು ಗ್ರಾಮಾಂತರ ಅಭ್ಯರ್ಥಿ ಡಾಕ್ಟರ್ CN ಮಂಜುನಾಥ್ ಪ್ರಚಾರಕ್ಕೆ ಮೆಟ್ರೋದಲ್ಲೇ ತೆರಳಿದ್ರು. JP ನಗರದಿಂದ ದೊಡ್ಡಕಲ್ಲಸಂದ್ರದವರೆಗೆ ಮೆಟ್ರೋ ರೈಲಿನಲ್ಲಿ ಪ್ರಯಾಣಿಸಿದ್ರು. ಬ್ಯೂರೋ ರಿಪೋರ್ಟ್, TV9.